ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪಾಂಡುಪುರದ ಕರಾಟೆ ವಿದ್ಯಾರ್ಥಿಗಳು ಸಾಧನೆ ಮಾಡಿರುತ್ತಾರೆ. ಪಾಂಡುಪುರದ ಮಾಸ್ಟರ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಶಾಲೆಯ ಸಂಸ್ಥಾಪಕರಾದ ಕರಾಟೆ ಮಾಸ್ಟರ್ ಹೇಮಂತ್ ಮತ್ತು ಅಂಜಲಿ ಹೇಮಂತ್ ರವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ 23 ಕರಾಟೆ ವಿದ್ಯಾರ್ಥಿಗಳು ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ಕರಾಟೆ ಫೆಡರೇಷನ್ ಆಫ್ ಶೋಟೋಕಾನ್ ಇಂಡಿಯಾ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ಜೂನಿಯರ್ ವಿಭಾಗದಲ್ಲಿ ಮಂಡ್ಯ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸಿದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪಾಂಡುಪುರದ ಕರಾಟೆ ತರಬೇತಿ ಸಂದರ್ಭದಲ್ಲಿ ಸಾಹಿತಿ ಆರೋಹಳ್ಳಿ ಧನ್ಯಕುಮಾರ್ ಹಾಗೂ ವಕೀಲರಾದ ಸುಧಾ ಸೇರಿದಂತೆ ಗಣ್ಯರು ಪ್ರತಿಭಾನ್ವಿತ ಕರಾಟೆ ಪಟುಗಳಿಗೆ ಬಹುಮಾನ ವಿತರಿಸಿ ಪ್ರಮಾಣಪತ್ರ ನೀಡಿ ಶ್ಲಾಘಿಸಿದರು. ಒಂಚೂರು ಹಿಂದೆ ಬಂದ್ರಪ್ಪ ಮಕ್ಕಳ ನೀವು. ಇಷ್ಟಪಡ್ತೀನಿ ಅಂತ ಹೇಳಿದರೆ, ಈ ಇತ್ತೀಚಿನ ಒಂದು ವಿದ್ಯಾಭ್ಯಾಸದಲ್ಲಿ SLC ಬಂದ ತಕ್ಷಣ ಏನೋ ಬೆಟ್ಟನೇ ತಲೆ ಮೇಲೆ ಬಿದ್ದೋಯ್ತು ಅನ್ನೋಂಗೆ ಪೇರೆಂಟ್ಸು ಸಹ, ಈವನ್ ಪೇರೆಂಟ್ಸು ಮಕ್ಕಳಿಗಿಂತ ಹೆಚ್ಚಾಗಿ ಅಯ್ಯೋ ನನ್ನ ಮಗ ಓದಬೇಕಪ್ಪ, SLC ಬಂದ್ಬಿಡ್ತು, ಈ ಸಲ ತುಂಬ ಓದೋದಿರುತ್ತೆ ಅಂತ ಹೇಳಿ SLCಗೆ ಕರಾಟೆ ಅಥವಾ ಬೇರೆ ಏನೇ ಅದರ ಆ್ಯಕ್ಟಿವಿಟೀಸ್ಗೆ ಸೇರ್ಕೊಂಡಿರಲಿ, ಸಂಗೀತ ಆಗ್ಬೋದು ಮತ್ತೊಂದು ಆಗ್ಬೋದು, ಡ್ರಾಪ್ ಮಾಡಿಬಿಡ್ತಾರೆ. PUC ಬಂದ ತಕ್ಷಣ ಹಿಮಾಲಯನೇ ಹತ್ತಿ ಇಳಿದವ್ರಂಗೆ ಆಡ್ತಾರೆ. ಆದರೆ ನಾನು ನಿಮ್ಮಲ್ಲಿ ಹೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಇದು ಒಂದು ಸೈಡ್ ಆ್ಯಕ್ಟಿವಿಟೀಸ್ ಅಷ್ಟೇ. ನಾನು ಓದ್ತೀನಿ, ನಾನು ಈ ಆ್ಯಕ್ಟಿವಿಟೀಸ್ಗೆ ನಾನು ಸಂಪೂರ್ಣ ಇನ್ವಾಲ್ವ್ ಆಗಲ್ಲ. ಇದೇನಿದ್ರು ಅರ್ಧ ಗಂಟೆ 1 ಗಂಟೆ ಕೆಲಸ. ಅದರಿಂದ SLC ಬಂದ ತಕ್ಷಣ ನಾನು ಡ್ರಾಪ್ ಮಾಡಲ್ಲ, ಅದ್ರ ಜೊತೆ ಇದನ್ನು ಮಾರ್ಕ್ಸ್ ತೆಗಿತೀನಿ ಅನ್ನೋ ಧೈರ್ಯನ ತಾವುಗಳು ನಿಮ್ಮ ಪೇರೆಂಟ್ಸ್ಗೆ ನೀವು ಕೊಡಬೇಕು. ಯಾಕೆಂದರೆ ನಾವು ಪೇರೆಂಟ್ಸ್ನ ತಪ್ಪು ಅಂತ ಹೇಳಿ ಪಾಪ ಅವ್ರ ಗಮನದಲ್ಲಿ ಏನಂದರೆ ಓದಲಿ ಅನ್ನೋದು, ಕಷ್ಟಪಟ್ಟು ಏನೋ ಮಾಡಿ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಇವತ್ತು ಇಲ್ಲಿ ತನಕ ಕರ್ಕೊಬಂದು ಕೂತ್ಕೋತಾರೆ ಪೇರೆಂಟ್ಸು. ನಗೋರಿ ಈ ಥರದ ಆಟ ಆಡ್ಕೊಂಡು ಬೆಳೆದವರು ನಮ್ಗೆ ಯಾವ ಅವಕಾಶ ಇರ್ತದೆ ಮೇಡಮ್ಗೂ ನಮಗೂ ಇವತ್ತೆಲ್ಲ ಅವಕಾಶಗಳು ನಿಮಗಿದೆ. ಅದರಲ್ಲೂ ನಿಮ್ಮ ತಂದೆ ತಾಯಿಗಳಂತೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಅವತ್ತಿನ ಕಾಲದಂಗೆಲ್ಲ ಈ ಕಾಲ. ಆಗಿನ ಕಾಲದಲ್ಲಿ 8 ಮಕ್ಕಳು 10 ಮಕ್ಕಳು 12 ಮಕ್ಕಳು ಒಬ್ಬ ತಾಯಿಗೆ, ಅಷ್ಟು ಮಕ್ಕಳನ್ನು ಅವರೆಲ್ಲರೂ ನೋಡ್ಕೊಳಕ್ಕಾಯ್ತಿರ್ಲಿಲ್ಲ, ಎಲ್ರಿಗೂ ಎಲ್ಲ ಅವಕಾಶವನ್ನು ಕೊಡ್ಸೋಕ್ಕಾಯ್ತಿರ್ಲಿಲ್ಲ. ಇವತ್ತು 1-2 ಮಕ್ಕಳೇ ಅವ್ರನ್ನ ಬಹಳ ಜವಾಬ್ದಾರಿಯುತವಾಗಿ, ಒಳ್ಳೆ ಸಂಸ್ಕಾರಯುತವಾಗಿ ಬಳಸೋಂಥ ಜವಾಬ್ದಾರಿ ನಮ್ಮೆಲ್ಲ ಪೋಷಕರದ್ದಾಗಿದೆ. ಅಂಥ ಒಂದು ಸಂದರ್ಭ ನಿಮ್ಗಾಗಿದೆ. ಅದರಲ್ಲೂ ಈ ಸಿಕ್ಕಿರ್ತಕ್ಕಂಥ ಅನೇಕ ಅವಕಾಶಗಳಲ್ಲಿ ಕರಾಟೆ ಒಂದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಇದು ಹಿಂದೆ ಇರಲಿಲ್ಲ, ಭಾಳಷ್ಟು ಕಠಿಣವಾದ ಕಲೆ. ನಾವೆಲ್ಲ ಬ್ರೂಸ್ ಲೀ ಸಿನಿಮಾ ನೋಡಿದ್ರೆ ಕರಾಟೆ ಅನ್ನೋದನ್ನ ತಿಳ್ಕೊತಿದ್ದು, ಅದು ಬಿಟ್ಟರೆ ಹಿಂದೆ ಇರಲಿಲ್ಲ. ಇವತ್ತು ಯಥೇಚ್ಛವಾಗಿ ಕರಾಟೆ ಅಭ್ಯಾಸ ಮಾಡ್ತಕ್ಕಂಥ ಮತ್ತು ಅದರಲ್ಲೇ ಸಾಧನೆ ಮಾಡದಿರ್ತಕ್ಕಂಥ ಅನೇಕ ಸಾಧಕರನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಏನಿದೆ ಆರ್ಗ್ಯಾನಿಕ್ ಪದಾರ್ಥಗಳನ್ನೂ ಕೂಡ ರೈತರಿಗೆ ಪರಿಚಯಿಸ್ತಾ ಅದನ್ನು ಬಳಸುವಂಥ ವಿಚಾರದಲ್ಲೂ ಕೂಡ ಒಂದು ಆಂದೋಲನವನ್ನು ಇಟ್ಕೊಂಡು ಅದನ್ನು ಕೂಡ ಪ್ರಚಾರ ಮಾಡ್ತಾ ಉತ್ತಮವಾದಂಥ ಕೆಲಸವನ್ನು ಹೇಮಂತ್ ಅವರು ಮತ್ತು ಅಂಜಲಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಏಕೆಂದರೆ ನಾವು ಏನಾದ್ರು ಒಂದಷ್ಟು ಒಳ್ಳೆಯದನ್ನು ಮಾಡಬೇಕು ಅಂದರೆ ಈ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯದನ್ನು ಮಾಡಬೇಕು ಅಂತ ಅವಕಾಶ ಇರೋದು ಈ ಮನುಷ್ಯ ಜನ್ಮಕ್ಕೆ ಮಾತ್ರ. ಆ ಮನುಷ್ಯ ಜನ್ಮನ ಸಾರ್ಥಕಪಡಿಸ್ಕೋಬೇಕು ಅಂದರೆ ನಾವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಬಳಸಬೇಕು. ಈ ನಿಟ್ಟಿನಲ್ಲಿ ನಾವು ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ.